ಧ್ವನಿ ನ್ಯೂಸ್ಗೆ ಸ್ವಾಗತ. ದಿನಾಂಕ 26/7/2025 BVVS ಸಂಘ ಮತ್ತು ಸೆಲ್ಕೋ ಫೌಂಡೇಶನ್ ಸಹಯೋಗದಲ್ಲಿ ಇರುವಂತಹ STITC ಸೋಲಾರ್ ತರಬೇತಿ ಕೇಂದ್ರದಲ್ಲಿ ಬಾಗಲಕೋಟೆ ಜಿಲ್ಲೆಯ ಸ್ವಯಂ ಸೇವಾ ಸಂಘ ಸಂಸ್ಥೆಗಳಿಗೆ ವಿಶೇಷ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದು, ಕಾರ್ಯಾಗಾರದಲ್ಲಿ 30ಕ್ಕೂ ಹೆಚ್ಚು ಸ್ವಯಂ ಸೇವಾ ಸಂಸ್ಥೆಗಳು ಮತ್ತು ಸಂಸ್ಥೆಯ ಅಧ್ಯಕ್ಷರು, ನಿರ್ದೇಶಕರು ಹಾಗೂ ಸಿಬ್ಬಂದಿಗಳು, 52ಕ್ಕೂ ಹೆಚ್ಚು ಸಂಸ್ಥೆಯವರು ಹಾಜರಿದ್ದು, ಶ್ರೀ ಪ್ರಕಾಶ್ ಮೇಟಿ ಸರ್, ಸೆಲ್ಕೋ ಫೌಂಡೇಶನ್ ಬೆಂಗಳೂರು ಹಾಗೂ ಶ್ರೀ SS ಹುಬ್ಬಳ್ಳಿ ಪ್ರಾಂಶುಪಾಲರು ಮತ್ತು ಶ್ರೀ MS ಮಾಟೂರ್ ಎಲೆಕ್ಟ್ರಿಕಲ್ ವಿಭಾಗದ ಮುಖ್ಯಸ್ಥರು, BVVS ಪಾಲಿಟೆಕ್ನಿಕ್ ಕಾಲೇಜು ಬಾಗಲಕೋಟೆ ಮತ್ತು ಸೆಲ್ಕೋ ಸಂಸ್ಥೆಯ ಪ್ರಾದೇಶಿಕ ವ್ಯವಸ್ಥಾಪಕರು ಶ್ರೀ ವಿನಾಯಕ ಹೆಗಡೆ, ಶ್ರೀ ಯಲ್ಲಲಿಂಗ ದೊಡ್ಡಮನಿ, ಶ್ರೀ ಶಿವಕುಮಾರ್ ಕೆ, STITC ಸೋಲಾರ್ ತರಬೇತಿ ಕೇಂದ್ರ ವಿಭಾಗ ವ್ಯವಸ್ಥಾಪಕರು ಬಾಗಲಕೋಟೆ ಮತ್ತು ಮಲ್ಲನಗೌಡ, ಸೆಲ್ಕೋ ಫೌಂಡೇಶನ್ ಧಾರವಾಡ ಹಾಗೂ ನಮ್ಮ ಸೆಲ್ಕೋ ಬಾಗಲಕೋಟೆ ಶಾಖೆಯ ಸಿಬ್ಬಂದಿ ಶ್ರೀ ಜ್ಞಾನಪ್ಪ, ಶ್ರೀ ಶಂಕರ ಮತ್ತಿತರರು ಉಪಸ್ಥಿತರಿದ್ದು, ಸ್ವಯಂ ಸೇವಾ ಸಂಸ್ಥೆಗಳ ಸಿಬ್ಬಂದಿಗೆ ಸೌರಶಕ್ತಿ ಆಧಾರಿತ ಜೀವನೋಪಾಯಕ್ಕೆ ಅನುಕೂಲವಾಗುವ ಉಪಕರಣಗಳು ಹಾಗೂ ಸೌರ ತಂತ್ರಜ್ಞಾನದ ಅನುಷ್ಠಾನ ಆವಿಷ್ಕಾರ ಕುರಿತು ತರಬೇತಿ ಮತ್ತು ಮಾಹಿತಿ ಕಾರ್ಯಾಗಾರ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಇನ್ನು ಕಾರ್ಯಾಗಾರಕ್ಕೆ ಆಗಮಿಸಿದ ಬಾಗಲಕೋಟೆ ಜಿಲ್ಲೆ ಮತ್ತು ಸುತ್ತಮುತ್ತಲಿನ ಬಾಗಲಕೋಟೆ, ಬಾದಾಮಿ, ಗುಳೇದಗುಡ್ಡ, ಹುನಗುಂದ, ಇಳಕಲ್, ಬೀಳಗಿ, ಮುಧೋಳ್, ಜಮಖಂಡಿ, ರಬಕವಿ, ಬನಹಟ್ಟಿ, ವಿಜಯಪುರ, ಕೋಲಾರ 12 ತಾಲೂಕಿನ ಸ್ವಯಂ ಸೇವಾ ಸಂಸ್ಥೆಯ ಸದಸ್ಯರು ಉತ್ಸಾಹದಿಂದ ಸಕ್ರಿಯವಾಗಿ ಭಾಗವಹಿಸಿ ಮುಂದಿನ ದಿನದಲ್ಲಿ 500ಕ್ಕೂ ಹೆಚ್ಚು ಸೌರಶಕ್ತಿ ಆಧಾರಿತ ಜೀವನೋಪಾಯದ ಉದ್ಯಮಗಳಿಗೆ ತಂತ್ರಜ್ಞಾನಾಧಾರಿತ ಉಪಕರಣವನ್ನು ಅಳವಡಿಕೆ ಮಾಡಿ ಆಸಕ್ತ ಸ್ವ ಉದ್ಯೋಗಸ್ಥರಿಗೆ ಸಹಕಾರ ಮಾಡಿಸಲು ಆಸಕ್ತರಾದರು. ಉಮೇಶ್ ಎಂ ಚೆನ್ನೈ. ಎರಡು ಕಡಿಮೆ ರೊಟ್ಟಿ ಮಷಿನ್ ಕೊಡಿಸಿದ್ದೇವೆ, ಒಂದು ಚಿಕ್ಕ ರೊಟ್ಟಿ ಮಷಿನ್ ಕೊಡಿಸಿದ್ದೇವೆ. ಆನಂತರ ಈಗ ನಮ್ಮ ಹತ್ರ ಒಂದು 11 ನಾವು ಹೆಚ್ಚಿನ ಫೋಕಸ್ ಮಾಡ್ತಿರೋದು ಸಮಾಜದಲ್ಲಿರ್ತಕ್ಕಂಥ ಅಂಗವಿಕಲತೆಯನ್ನು ಅನಿಷ್ಟಪಡಿಸಿ ಹೋಗಲಾಡಿಸೋದು ನಮ್ಮ ಮುಖ್ಯ ಗುರಿ. ಆ ರೀತಿಯಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಜಾಲಿಯಾಳ ಮತ್ತು ಬೇಲೂರು ಗ್ರಾಮದಲ್ಲಿ ಸಂಪೂರ್ಣವಾಗಿ ನಿರುದ್ಯೋಗ ಹೋಗಲಾಡಿಸೋದು ನಮ್ಮ ಉದ್ದೇಶವಾಗಿದೆ. ಬರುವ ಈ ವರ್ಷದಲ್ಲಿ ನಾವು 25ರಿಂದ ಒಂದು 30 ಎಂಟರ್ಪ್ರೈನರ್ ತಯಾರು ಮಾಡಿ ಕಂಪಲ್ಸರಿ ಮಾಡಿಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಭರವಸೆ ಮಾಡ್ತೀವಿ. ನಮ್ಮ ಬಾಗಲಕೋಟೆ ರೀಚ್